ನನಗೆ ವಯಸ್ಸಾಗಿದೆ ಅಂತ ಹೇಳಿ ಯಾರಾದರೂ ತಿಳ್ಕೊಡಬಾರದು. ಬುದ್ಧಿಗೆ ವಯಸ್ಸಾಗಿಲ್ಲ, ಶರೀರಕ್ಕೆ ವಯಸ್ಸಾಗಿದೆ. ಬುದ್ಧಿ ಇನ್ನ ಚೆನ್ನಾಗಿದೆ. ಆದ್ರಿಂದ ಹೋರಾಟ ಮಾಡುವ ಕೆಚ್ಚು ಶಕ್ತಿ ನಿಮ್ಮಿಂದ ಬರ್ತದೆ. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನು ಸದಾ ಮಾಡ್ತೇನೆ. ಅದರಿಂದ ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು. ನಾನು 10 ನಿಮಿಷ ಆ ಸಭೆಗೆ ಬರ್ತೇನೆ. ದಯಮಾಡಿ ಎದೆಯಿಂದಬೇಡಿ, ಯಾರೇ ಏನೇ ಮಾಡುವರು ನಿಮ್ಮನ್ನು ಅರೆಸ್ಟ್ ಮಾಡ್ತಿರುವಂತ ಜೈಲಿಗೆ ಹೋಗಲಿಕ್ಕೆ ಸಿದ್ಧ ಒಂದು ಸ್ಥಿತಿಗೆ ಮಾನಸಿಕವಾಗಿ ತಯಾರಾಗಿ. ಆದರೆ ಭೂಮಿಯನ್ನು ಬಿಟ್ಕೊಡ್ಬೇಡಿ. ಭೂಮಿ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಆಗಿದೆ. ಸಿಕ್ಕೋದಿಲ್ಲ ಭೂಮಿ. 5 ಗುಂಟೆ ಇರಲಿ, 10 ಗುಂಟೆ ಇರಲಿ, ಜೀವನ ಮಾಡ್ತೀವಿ, ಹಾಲು ಕರಿತೀವಿ, ಮೋಸ ಮಾಡಲ್ಲ, ವಂಚನೆ ಮಾಡೋದಿಲ್ಲ. ಯಾರಿಂದ ಲಂಚ ಹೊಡೆದು ಸೌದೆ ಕಟ್ಟೋದಿಲ್ಲ. ನೀವು ನ್ಯಾಯವಾದ ಮಾರ್ಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ತಾಯಂದಿರಿಗೆ, ಯುವಕರಿಗೆ, ಹಿರಿಯರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ರಾಮನಗರಗಳಿಗೆ ನನಗೆ ವಿಶೇಷ ಅಭಿಮಾನ ಇದೆ. ನನ್ನನ್ನು ಗುರುಸಿ ವಿಧಾನಸಭೆ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡುವಂತ ಹಿಂದಿನ ಹಳೇ ಮುಖಂಡರು ಬಹಳ ಜನ ಪುಣ್ಯಾತ್ಮರು ಇದ್ದಾರೆ. ಅವನ್ನೆಲ್ಲ ನೆನೆಸ್ಕೊಳ್ತೀನಿ. ಈ ಸಂದರ್ಭದಲ್ಲಿ 19 ತಾರೀಕು ನಾನು ಭಾಗವಹಿಸ್ತೇನೆ. ಎಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಮಾಧ್ಯಮದ ಎಲ್ಲ ಸ್ನೇಹಿತರು ಈ ಉರಿ ಬಿಸಿಲಿನಲ್ಲಿ ಇವತ್ತೇನು ತಾವು ಶಕ್ತಿ ಕೊಡ್ತಾ ಇದ್ದೀರಿ. ಪುಣ್ಯ ನೀವು ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಈ ಮಾಧ್ಯಮದ ಸ್ನೇಹಿತರು ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ನಿಮಗೆ ನಾನು ಅಭಿನಂದಿಸ್ತೇನೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಪಕ್ಷದ ಬಾಬುವರು, ಶಾಸಕರು, ಎಲ್ಲ ಸನ್ನಿಹಿತರು ಇವತ್ತೇನು ನೀವು ಬಂದಿದೆ, ನಿಮ್ಮೆಲ್ಲರಿಗೆ ನಾನು ಅಭಿನಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜಯ ಭಾರತ್.